This video is brought to you by AKSIAS. ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್. ಇವತ್ತಿನ ದಿನ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಪಾರ್ಟ್ 2ನ ನಾವು ಇಸ್ರೇಲ್ ಪ್ಯಾಲೆಸ್ಟೀನ್ ಇಶ್ಯೂ ತಗೊಂಡು ಕ್ಲಿಯರ್ ಆಗಿ ಏನೇನು ಕ್ವಶನ್ಸ್ ಬರುತ್ತೆ, ಮ್ಯಾಪ್ಸ್ ಅಲ್ಲಿ ನಾವೇನೇನು ನೋಡಬೇಕು ಅನ್ನೋದನ್ನ ನೋಡೋಣ. ಪ್ರತಿ ವರ್ಷ ನಾವು ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ವಿಡಿಯೋಸ್ ಅನ್ನ ಕಂಪ್ಲೀಟ್ ಕಂಪೈಲೇಷನ್ ಮಾಡಿ ರಿಲೀಸ್ ಮಾಡ್ತಿದ್ವಿ. ಲಾಸ್ಟ್ ಟೈಮ್ ಕ್ವಾಡ್ ರಿಲೀಸ್ ಆಯಿತು, ಕೋವಿಡ್ ಇದರಿಂದ ಸ್ವಲ್ಪ ಡಿಲೇ ಆಗಿದೆ. ಇನ್ಮೇಲೆ ಇದು ಕಂಟಿನ್ಯೂಟಿ ಇರುತ್ತೆ. ಇದ್ರ ಜೊತೆಗೆ ನಾವು ಕರೆಂಟ್ ಅಫೇರ್ಸ್ ಮಾಡ್ಯೂಲ್ಸ್ ಅನ್ನು ಕೂಡ ಮಾಡ್ತಿದ್ದೀವಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಕಂಟಿನ್ಯೂಟಿ ಇರಲಿ. ನೀವು ನೋಡೋದ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಆ ವಿಡಿಯೋಸ್ ಅನ್ನ ಮಾಡಿ ಕೊಡ್ತೇವೆ. ಈಗ ಮೊದಲನೇದಾಗಿ ಈ ಇಸ್ರೇಲ್ ಪ್ಯಾಲೆಸ್ಟೀನ್ ಇತ್ತೀಚಿನ ದಿನಗಳಲ್ಲಿ ನೀವು ನ್ಯೂಸ್ ಪೇಪರಲ್ಲಿ ಓದಿ ಅಲ್ಲಿ ಏನ್ ನಡೀತು, ಆ ಬಾಂಬಿಂಗ್ ಹೇಗಾಯ್ತು, ಆ ಬಾಂಬ್ ಯಾವುದು, ಇವೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿರ್ತೀರ. ನಾನು ಮ್ಯಾಪ್ಸ್ ಪರವಾಗಿ ಈ ವಿಡಿಯೋನಲ್ಲಿ ಮಾಡ್ತೀನಿ. ಇನ್ನೊಂದು ವಿಡಿಯೋ ಬರೀ ಇಸ್ರೇಲ್ ಪ್ಯಾಲೆಸ್ಟೀನ್ ಬಗ್ಗೆನೆ ಡೀಟೇಲ್ ಆಗಿ ಮಾಡಿ ನಿಮಗೆ ಕೊಡ್ತೀನಿ. ಸೊ ಈಗ ಮೊದಲನೇದಾಗಿ ನಾವು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಅನ್ನು ನೋಡಿದಾಗ ನೋಡಿ, ಇದು ಭಾರತಕ್ಕೆ ವೆಸ್ಟರ್ನ್ ಸೈಡ್, ವೆಸ್ಟ್ ಏಷ್ಯಾ ಅಂತ ಕರಿತೀವಿ. ಪ್ರಪಂಚದಿಂದ ನೋಡಿದಾಗ ಮಿಡಲ್ ಈಸ್ಟ್ ಅಂತ ಕರೀತಾರೆ. ಸೊ ಆಪ್ಷನ್ಸ್ ಅಲ್ಲಿ ನಿಮಗೆ ಇಸ್ರೇಲ್ ಎಲ್ಲಿದೆ ಅಂದರೆ ವೆಸ್ಟ್ ಏಷ್ಯಾ ಅಂತಾದ್ರೂ ಅನ್ನಬಹುದು ಅಥವಾ ಮಿಡಲ್ ಈಸ್ಟ್ ಅಂತ ಕೂಡ ಅನ್ನಬಹುದು. ಸೊ ಈಗ ನಾವು ಈ ಇಸ್ರೇಲ್ ಅನ್ನು ನೋಡಿದಾಗ ಅತಿ ಮುಖ್ಯವಾಗಿ ಯಾವ ಯಾವ ದೇಶಗಳ ಜೊತೆ ಇಸ್ರೇಲ್ಗೆ ಬಾರ್ಡರ್ ಇದೆ, ವಿಚ್ ಕಂಟ್ರೀಸ್ ಹ್ಯಾವ್ ಬಾರ್ಡರ್ ವಿತ್ ಇಸ್ರೇಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಫಸ್ಟ್ ಥಿಂಗ್ ಇಸ್ ಲೆಬನನ್, ಸಿರಿಯಾ, ಜಾರ್ಡನ್, ಈಜಿಪ್ಟ್. ನೋಡಿ, 4 ದೇಶಗಳು, ಲೆಬನನ್, ಸಿರಿಯಾ, ಜಾರ್ಡನ್, ಈಜಿಪ್ಟ್. ಈ 4 ಇಸ್ರೇಲ್ಗೆ ಬಾರ್ಡರ್ ಅಲ್ಲಿ ಇದೆ. ಪ್ರಿಲಿಮ್ಸ್ ಅಲ್ಲಿ ಇದರ ಬಗ್ಗೆ ಕೇಳಬಹುದು. ಇಸ್ರೇಲ್ ಪ್ಯಾಲೆಸ್ಟೀನ್ ಅಂತ ಅಂದ ತಕ್ಷಣ ಸುಮಾರು ಜನ ನೋಡೋದೇ ಅದರ ಇತಿಹಾಸ, ಹಿಸ್ಟ್ರಿ ಅಬೌಟ್ ದೀಸ್ 2 ಕಂಟ್ರೀಸ್. ನೌ ವೆನ್ ವಿ ಆರ್ ಲುಕಿಂಗ್ ಅಟ್ ದಟ್, ಈ ಇತಿಹಾಸವನ್ನು ನೋಡಿದಾಗ ಜೆರುಸಲೆಮ್ ಎಲ್ಲಿದೆ? Jerusalem is present in Ottoman Empire. Ottoman Empire was controlling northern part of Africa, West Asia ಮತ್ತು ಈಸ್ಟರ್ನ್ ಯುರೋಪ್. ಈ ಜೆರುಸಲೆಮ್ ಅಲ್ಲಿ ಜ್ಯೂಸ್ ಇದ್ರು, ಮುಸ್ಲಿಮ್ಸ್ ಇದ್ರು, ಕ್ರಿಶ್ಚಿಯನ್ಸ್ ಇದ್ರು. ಕ್ರಿಶ್ಚಿಯನ್ಸು ಜ್ಯೂಸು ಈ ಭಾಗವನ್ನು ಬಿಟ್ಟು ಯುರೋಪ್ ಕಡೆಗೆ ಹೋಗ್ತಾರೆ. ಇನ್ನು ಉಳಿದಿದ್ದು ಈ ಭಾಗದಲ್ಲಿ ಕೇವಲ ಮುಸಲ್ಮಾನರು. 1919 ಈ ಟೈಮಲ್ಲಿ ಜ್ಯೂಸ್ ಎಲ್ಲ ಸೇರಿ ನಮಗೆ ನಮ್ಮದೇ ಆದಂತಹ ಒಂದು ದೇಶವನ್ನು ಕಟ್ಟುಕೊಡಿ ಅಂತ ಹೇಳಿ ಬ್ರಿಟಿಷರ್ಸ್ ಹತ್ರ ಹೋಗ್ತಾರೆ. ಒಟ್ಟೋಮನ್ ಎಂಪೈರ್ ಅವರು ಜರ್ಮನಿ ಜೊತೆ ಸೇರಿ ಬ್ರಿಟಿಷರ್ಸ್ ವಿರುದ್ಧ ಮೊದಲನೇ ಪ್ರಪಂಚ ಯುದ್ಧದಲ್ಲಿ ಯುದ್ಧ ಮಾಡ್ತಿದ್ದಾಗ ಬ್ರಿಟಿಷರ್ಸ್ ಡಿಫೀಟ್ ಒಟ್ಟೋಮನ್ ಎಂಪೈರ್ ಅಂಡ್ ಜೆರುಸಲೆಮ್ comes under the control of Britishers. Britishers Jerusalem na control ಮಾಡಿಕೊಂಡು they allowed Jews to come and settle on the western side of Jordan river ಅಂತ ಹೇಳ್ತೀವಿ. ನೋಡಿ, ಈ ಜಾರ್ಡನ್ ರಿವರ್ನ ವೆಸ್ಟರ್ನ್ ಸೈಡ್ ನಮಗೆ ಎಲ್ಲ ಜ್ಯೂಸ್ ಬಂದು ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಸ್ಟ್ ವರ್ಲ್ಡ್ ವಾರ್ ಆದ ಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ವರೆಗೂ ಸುಮಾರು ಜನ ಜ್ಯೂಸ್ ಬಂದು ಈ ಭಾಗದಲ್ಲಿ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಗ ಈ ಭಾಗದಲ್ಲಿ ಇದ್ದಂತಹ ಜನಾಂಗ ಪ್ಯಾಲೆಸ್ಟೀನಿಯನ್ಸ್ were present in this particular part during this time. So at that time Jews were present only in these areas. ಈ ಭಾಗಗಳಲ್ಲಿ ಮಾತ್ರ ಜ್ಯೂಸ್ ಇದ್ರು.
ಹೋಗ್ತಾ ಹೋಗ್ತಾ 1947, 48, 49 ಜ್ಯೂಸ್ ಸೆಟಲ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಯಿತು. 1947 ನಲ್ಲಿ ಯುನೈಟೆಡ್ ನೇಷನ್ಸ್ ವೆಸ್ಟರ್ನ್ ಸೈಡ್ ಆಫ್ ಜಾರ್ಡನ್ ರಿವರ್ ಅನ್ನ 2 ದೇಶಗಳಾಗಿ 2 ಸ್ಟೇಟ್ ಥಿಯರಿ ಅಂತ ಕರಿತೀವಿ. ಸೊ 2 ಸ್ಟೇಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಗ್ರೀನ್ ಕಲರ್ ಬಂದು ಪ್ಯಾಲೆಸ್ಟೀನ್, ವೈಟ್ ಕಲರ್ ಬಂದು ಇಸ್ರೇಲ್. ಜೆರುಸೆಲಂ ನೋಡಿ, ಅದು ಯುನೈಟೆಡ್ ನೇಷನ್ಸ್ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಹೇಳಿ ಆರ್ಡರ್ ಅನ್ನ ಪಾಸ್ ಮಾಡುತ್ತೆ. ಜೆರುಸೆಲಂ ವಿಲ್ ಬಿ ಅಂಡರ್ ಕಂಟ್ರೋಲ್ ಆಫ್ UN, ಬಟ್ ಇಟ್ ಈಸ್ ಕ್ಯಾಪಿಟಲ್ ಆಫ್ ಬೋತ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೀನ್ ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಹೇಳುತ್ತೆ. ಹೇಳಿದ ನಂತರ ಬ್ರಿಟಿಷಸ್ ಈ ಭಾಗವನ್ನ ಡಿವೈಡ್ ಮಾಡಬೇಕು ಅಂತ ಹೇಳ್ತಾರೆ. ಇಸ್ರೇಲ್ 1948 ಅಲ್ಲಿ ನಾವು ಇಂಡಿಪೆಂಡೆಂಟ್ ಕಂಟ್ರಿ, ಯುನೈಟೆಡ್ ನೇಷನ್ಸ್ ಹೇಳಿದ ಹಾಗೆ ಇದು ನಮ್ಮ ದೇಶ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ. ಡಿಕ್ಲೇರ್ ಮಾಡ್ತಿದ್ದ ಹಾಗೆ ಸುತ್ತಮುತ್ತಲೂ ಇರೋ ಎಲ್ಲಾ ದೇಶಗಳು ಬಂದು ಇಸ್ರೇಲ್ ಅನ್ನ ಅಟ್ಯಾಕ್ ಮಾಡುತ್ತೆ. ಅದನ್ನ ನಾವು ಅರಾಬ್ ಇಸ್ರೇಲ್ ವಾರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅರಾಬ್ ಇಸ್ರೇಲ್ ವಾರ್, ರೈಟ್? ಸೊ ಈ ಅರಾಬ್ ಇಸ್ರೇಲ್ ವಾರ್ ಆಗುವಷ್ಟರಲ್ಲಿ ನೋಡಿ, ಈ ಭಾಗದಲ್ಲಿ ಇದ್ದ ಪ್ಯಾಲೆಸ್ಟೀನಿಯನ್ಸ್ ಜ್ಯೂಸ್ ಕಂಟ್ರೋಲ್ಗೆ ಹೊಟ್ಟೋಗ್ತಾರೆ. ಈ ಭಾಗದಲ್ಲಿರೋ ಪ್ಯಾಲೆಸ್ಟೀನ್ ಜ್ಯೂಸ್ ಕಂಟ್ರೋಲ್ಗೆ ಹೊಟ್ಟೋಗುತ್ತೆ. ಆಲ್ಮೋಸ್ಟ್ ಜೆರುಸೆಲಂ ಎಲ್ಲ ಜ್ಯೂಸ್ ಕಂಟ್ರೋಲ್ಗೆ ಬಂದೇ ಬಿಡುತ್ತೆ. 1967, 1945 ಇಂದ 1967 ವರೆಗೂ 4 ಯುದ್ಧಗಳು ನಡೆಯುತ್ತೆ. ಆ 4 ಯುದ್ಧಗಳು ಮುಗಿಯುವಷ್ಟೊತ್ತಿಗೆ ಇಷ್ಟು ಭಾಗ ಮಾತ್ರ ಉಳಿದಿರುತ್ತೆ. 1967 ಆದ ಮೇಲೆ ನೋಡಿ, ಈ ಭಾಗದಲ್ಲೂ ಇರೋ ಪ್ಯಾಲೆಸ್ಟೀನಿಯನ್ಸ್ ಕಡಿಮೆ ಆಗ್ತಿದ್ದಾರೆ. ಜ್ಯೂಸ್ ಇಲ್ಲಿಗೂ ಬಂದು ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ಇನಿಷಿಯಲಿ ಜ್ಯೂಸ್ ವೆರ್ ದೇರ್ ಓನ್ಲಿ ಇನ್ ದಿಸ್ ಏರಿಯಾ, ಬಟ್ ಟುಡೇ Palestinians are there only in less area. So Palestinians say, ಇದು ನಮ್ಮ ದೇಶ, ನೀವು ಬಂದು ನಮ್ಮ ದೇಶದಲ್ಲಿ ನಮಗೆ ಜಾಗ ಇಲ್ಲದೆ ಮಾಡ್ತಿದ್ದೀರಾ ಅಂತ ಹೇಳಿ ಹೇಳ್ತಿದ್ದಾರೆ. ಜ್ಯೂಸ್ ಹೇಳ್ತಿದ್ದಾರೆ, ನಾವು ನಮ್ಮ ತಾಯ್ನಾಡಿಗೆ ಬಂದು 1800 ವರ್ಷಗಳಾಯಿತು, ನಾವೀಗ ಬಂದು ನಮ್ಮ ದೇಶವನ್ನ ತಗೊಳ್ತಿದ್ದೀವಿ ಅಂತ ಹೇಳಿ ಇಸ್ರೇಲ್ ಅವರು ಯುದ್ಧ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ಒನ್ ಪಾರ್ಟ್ ಆಫ್ ದ ಸ್ಟೋರಿ. ಬಟ್ ನಿಮಗೆ ಈ ಮ್ಯಾಪ್ಸ್ ಅಲ್ಲಿ ಬೇಕಾಗಿರೋದೇನು ಅಂತ ಅಂದ್ರೆ ಇಲ್ಲಿ ನೋಡಿ, ವೆಸ್ಟ್ ಬ್ಯಾಂಕ್ ಅಂದ್ರೆ ಏನು? ಒಂದು ನದಿ ಹರಿತಿರುವಾಗ 2 ಕಡೆ ದಡವನ್ನ ಬ್ಯಾಂಕ್ಸ್ ಅಂತ ಕರೀತಾರೆ. ಜಾರ್ಡನ್ ರಿವರ್ ಇಲ್ಲಿರುವಾಗ ಇದನ್ನ ನಾವು ವೆಸ್ಟ್ ಬ್ಯಾಂಕ್ ಅಂತ ಕರೀತೇವೆ. ಹಿಯರ್ ಪ್ಯಾಲೆಸ್ಟೀನಿಯನ್ಸ್ ಆರ್ ಪ್ರೆಸೆಂಟ್. ದಿಸ್ ಇಸ್ ಗಾಜಾ ಸ್ಟ್ರಿಪ್. 1948 ಯುದ್ಧ ನಡೆಯೋ ಸಂದರ್ಭದಲ್ಲಿ ಈಜಿಪ್ಟ್ ಈ ಭಾಗವನ್ನ ಕಂಟ್ರೋಲ್ ಮಾಡುತ್ತೆ, ಜಾರ್ಡನ್ ಈ ಭಾಗವನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇವತ್ತು ಈ ಭಾಗಗಳಲ್ಲಿ ಪ್ಯಾಲೆಸ್ಟೀನಿಯನ್ಸ್ ಇದ್ದಾರೆ. ಪೊಲಿಟಿಕಲಿ ನೋಡಿದ್ರೆ ವೆಸ್ಟ್ ಬ್ಯಾಂಕ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಪ್ಯಾಲೆಸ್ಟೀನಿಯನ್ ಅಥಾರಿಟಿ, ಗಾಜಾ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಹಮಾಸ್. ಇದು ನಿಮಗೆ ತುಂಬಾನೇ ಮುಖ್ಯ. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ 2 things. Gaza is under the control of Hamas. West Bank is under the control of Palestinian Authority. Jerusalem is completely under the control of Israel. ಇಲ್ಲಿ ನೋಡಿ, ಬೇಸಿಕಲಿ ನಾವೇನಾದ್ರೂ ಜೆರುಸೆಲಂನ ತಗೊಂಡ್ರೆ ವೆಸ್ಟರ್ನ್ ಸೈಡ್ ಆಫ್ ಜೆರುಸೆಲಂ ಜ್ಯೂಸ್ ಇದ್ದಾರೆ, ಈಸ್ಟರ್ನ್ ಸೈಡ್ ಆಫ್ ಜೆರುಸೆಲಂ ಪ್ಯಾಲೆಸ್ಟೀನಿಯನ್ಸ್ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅದರ ಕಂಪ್ಲೀಟ್ ಕಂಟ್ರೋಲ್ ಯಾರ ಕೈಯಲ್ಲಿದೆ? ಜ್ಯೂಸ್ ಕೈಯಲ್ಲಿದೆ. ಸೆಟಲ್ಮೆಂಟ್ಸ್, ಜನಾಂಗ ನೋಡಿದ್ರೆ ಈ ರೀತಿ ಡಿವೈಡ್ ಆಗಿದ್ದಾರೆ. ರೀಸೆಂಟ್ ಆಗಿ ಜಗಳ ಆಗೋದಕ್ಕೆ ಮುಖ್ಯ ಕಾರಣ ಏನು? ವಾಟ್ ಇಸ್ ದ ಮೈನ್ ರೀಸನ್? ಜ್ಯೂಸ್ ಆಸ್ಕ್ಡ್ ಪ್ಯಾಲೆಸ್ಟೀನಿಯನ್ಸ್ ಟು ಮೂವ್ ಔಟ್ ಆಫ್ ದ ಪ್ಲೇಸ್. ಯಾವಾಗ ಜ್ಯೂಸು ಇಲ್ಲಿಂದ ಹೋಗಿ ಅಂತ ಹೇಳಿದ್ರು,
ಮಾಡಿದ್ರೋ ಆಗ ಈ ಭಾಗದಲ್ಲಿ ಇರೋ ಈ ಹಾಮಾಸು ಟೆರರಿಸ್ಟ್ಗಳಿದ್ದ ಹಾಗೆ. ಈ ಹಾಮಾಸ್ ಏನ್ ಮಾಡಿದ್ರು, ಜ್ಯೂಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಏರಿಯಾ ದಟ್ ಯು ಶುಡ್ ಬಿ ಅವೇರ್. ಈ ಜಾಗಗಳು ಬಿಟ್ರೆ ನೋಡಿ, ನೆಕ್ಸ್ಟ್ ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ಇನ್ ದಿ ವರ್ಲ್ಡ್ doesn't recognize Jerusalem as the capital of Israel. ಪ್ರತಿಯೊಬ್ಬರು ಹೇಳೋದೇನು ಅಂದರೆ ಜೆರುಸೆಲಂ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಇಬ್ಬರಿಗೂ ಸೇರಿರೋದು. ಸೊ ಜೆರುಸೆಲಂ ಅನ್ನ ನಾವು ಇಸ್ರೇಲ್ನ ಕ್ಯಾಪಿಟಲ್ ಅಂತ ಗುರುತಿಸುವುದಿಲ್ಲ ಅಂತ ಹೇಳಿ ಎಲ್ಲಾ ದೇಶಗಳು ಅವರವರ ಎಂಬಸೀಸ್ ಅನ್ನ, ಡಿಪ್ಲೊಮ್ಯಾಟ್ಸ್ ಅನ್ನ ಟೆಲ್ ಅವೀವ್ ಅಲ್ಲಿ ಇರಿಸಿದ್ದಾರೆ, ಇಂಡಿಕೇಟಿಂಗ್ ದಟ್ Tel Aviv is recognized as capital of Israel by the world and not Jerusalem. Recently ಟ್ರಂಪ್ ಏನ್ ಮಾಡ್ತಾನೆ, ಜೆರುಸೆಲಮ್ಮೇ ಕ್ಯಾಪಿಟಲ್ ಅಂತ ಹೇಳಿ ಘೋಷಿಸ್ತಾನೆ. ಸೊ ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು. ಇಂಡಿಯಾ ಹೇಳುತ್ತು ಜೆರುಸೆಲಂ ಇಸ್ ನಾಟ್ ದ ಕ್ಯಾಪಿಟಲ್ ಆಫ್ ಇಸ್ರೇಲ್ ಅಲೋನ್, ಇಟ್ ಈಸ್ ಕ್ಯಾಪಿಟಲ್ ಆಫ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೈನ್. ಇಂಡಿಯಾ ಮತ್ತು ಇಸ್ರೇಲ್ಗೆ ಒಳ್ಳೆ ರಿಲೇಷನ್ಸ್ ಇದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಇಂಡಿಯಾ ಇಸ್ರೇಲ್ ಅನ್ನು ಅಪೋಸ್ ಮಾಡುತ್ತೆ. ಅಷ್ಟಲ್ಲದೆ ಇಸ್ರೇಲ್ ಅವರು ಯುದ್ಧದ ಸಂದರ್ಭದಲ್ಲಿ ಸಿರಿಯಾ ಹತ್ರ ಈ ಭಾಗವನ್ನು ತಗೊಂಡಿದ್ರು. ಇನಿಷಿಯಲಿ ಈ ಭಾಗದಲ್ಲಿ ಕೇವಲ ಸಿರಿಯನ್ಸ್ ಮಾತ್ರ ಇದ್ರು. ಆದ್ರೆ ಈಗ ನೋಡಿದ್ರೆ 55% ಜ್ಯೂಸ್ ಇದ್ದಾರೆ, ಇಸ್ರೇಲೀಸ್ ಇದ್ದಾರೆ, 45% ಮಾತ್ರ ಸಿರಿಯನ್ಸ್ ಇದ್ದಾರೆ. ಸೊ ಏನಾಯ್ತು, ಪ್ಲೆಬಿಸೈಟ್ ವೋಟಿಂಗ್ ರೆಫರೆಂಡಮ್ ಹಾಕಿದ್ರೆ ಇದು ಯಾರ ಕಂಟ್ರೋಲ್ಗೆ ಹೋಗುತ್ತೆ, ಇಸ್ರೇಲ್ ಕಂಟ್ರೋಲ್ಗೆ ಹೋಗುತ್ತೆ. ಸೊ ಈ ಗೋಲನ್ ಹೈಟ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ US ಅವರು ಇಸ್ರೇಲ್ಗೆ ಸೇರಿದೆ ಅಂತ ಹೇಳಿದ್ದಾರೆ. ಸೊ ಟ್ರಂಪ್ ಬಂದ ಮೇಲೆ ಇಸ್ರೇಲ್ ನ್ಯೂಸ್ ಅಲ್ಲಿ ಇತ್ತು. ಬಟ್ ಈಗ ಈ ಯುದ್ಧ ನಡೆದಿದ್ದರಿಂದ ಇಸ್ರೇಲ್ ಪ್ಯಾಲೆಸ್ಟೈನ್ ಇನ್ನ ಇಂಪಾರ್ಟೆಂಟ್ ಆಗಿದೆ. ಸೊ ರಿಮೆಂಬರ್ ಗೋಲನ್ ಹೈಟ್ಸ್, ಜೆರುಸೆಲಂ, ವೆಸ್ಟ್ ಬ್ಯಾಂಕ್, ಗಾಜಾ, ಟೆಲ್ ಅವೀವ್. ಇದು ಬಿಟ್ಟು ಇನ್ನ ಕೆಲವೊಂದು ಕೇಳಬಹುದಾದಂಥವು ಏನು ಅಂದರೆ ಡೆಡ್ ಸಿ ಬಗ್ಗೆ. ಸೆಲಿನಿಟಿ ಆಫ್ ಡೆಡ್ ಸಿ ಓದೇ ಇರ್ತೀರ. ಅದು ಬಿಟ್ರೆ ಈಗ ನೋಡಿ, ಜಾರ್ಡನ್, ಇಸ್ರೇಲ್, ಪ್ಯಾಲೆಸ್ಟೈನ್, all these three countries has border with Dead Sea. If you don't consider Palestine as a state, ನೀವು ಪ್ಯಾಲೆಸ್ಟೈನ್ ಸ್ಟೇಟ್ ಅಲ್ಲ ಅಂತ ಅಂದ್ರೆ ಇಸ್ರೇಲ್ ಜಾರ್ಡನ್ ಮಧ್ಯ ಇರುತ್ತೆ, ಇಲ್ಲ ಅಂದ್ರೆ ಅದು ಇಸ್ರೇಲ್, ಪ್ಯಾಲೆಸ್ಟೈನ್ ಮತ್ತು ಜಾರ್ಡನ್ನ ಮಧ್ಯ ಇರುತ್ತೆ. ಎಲ್ಲರೂ ಡೆಡ್ ಸೀನ ಫೋಕಸ್ ಮಾಡ್ತೀವಿ, ಆದರೆ ಸಿ ಆಫ್ ಗ್ಯಾಲಿಲಿ ಅಂತ ಇದೆ, ಟೈಬರಿಯಾಸ್ ಹತ್ರ ಸಿ ಆಫ್ ಗ್ಯಾಲಿಲಿ ಅಂತ ಇದೆ, ಇದನ್ನ ಮರ್ತೋಗ್ತೀವಿ. This is also having border with Israel and Syria, or it is within Israel if Golan Heights is part of Israel. Golan Heights anna Israeldu anta ಹೇಳಿದ್ರೆ Tiberias will be part of Israel. ಇದಲ್ಲದೆ ನೋಡಿ, ಡೆಡ್ ಸಿ, Sea of Galilee, Gulf of Aqaba, very very important. Israel has border with Gulf of Aqaba also, but before that ಈ ಗಲ್ಫ್ ಆಫ್ ಅಕ್ವಬಾ, ಸ್ಯೂಸ್ ಕೆನಾಲ್, ರೆಡ್ ಸಿ ಮಧ್ಯದಲ್ಲಿ ಈ ಹಾರ್ಟ್ ಶೇಪಲ್ಲಿ ಇರೋದನ್ನ ನಾವು ಸಿನೈ ಪೆನಿನ್ಸುಲಾ ಅಂತ ಕರಿತೀವಿ. ಈ ಸಿನೈ ಪೆನಿನ್ಸುಲಾ ಈಸ್ ಪಾರ್ಟ್ ಆಫ್ ಈಜಿಪ್ಟ್. ಇದರ ಮೇಲೂ ಕೂಡ ಯುದ್ಧಗಳು ನಡೆದಿತ್ತು. ಸೊ ಗಲ್ಫ್ ಆಫ್ ಅಕ್ವಬಾ, ಈಜಿಪ್ಟ್ ಹ್ಯಾಸ್ ಬಾರ್ಡರ್, ಇಸ್ರೇಲ್ ಹ್ಯಾಸ್ ಬಾರ್ಡರ್, ಜಾರ್ಡನ್ ಹ್ಯಾಸ್ ಬಾರ್ಡರ್ ಅಂಡ್ ಸೌದಿ ಅರೇಬಿಯಾ ಹ್ಯಾಸ್ ಬಾರ್ಡರ್. ಈ 4 ದೇಶಗಳು it has border with Gulf of Aqaba. Very very important, right? Last, idallade Israel also has border with Mediterranean Sea. Countries which has border with Mediterranean Sea, especially Asian countries anta andre Turkey ನೋಡಬೇಕು, ಸಿರಿಯಾ ನೋಡಬೇಕು, ಲೆಬನನ್ ನೋಡಬೇಕು, ಇಸ್ರೇಲ್ ನೋಡಬೇಕು. ವಿಚ್ ಆರ್ ದ 4? ಟರ್ಕಿ, ಸಿರಿಯಾ, ಲೆಬನನ್, ಇಸ್ರೇಲ್. 2 ಸತಿ ಆಲ್ರೆಡಿ ಕೇಳಿದ್ದಾರೆ. 1 ಸತಿ ಟರ್ಕಿ, ಸಿರಿಯಾ, ಲೆಬನನ್, ಜಾರ್ಡನ್ ಅಂತ ಕೊಟ್ಟಿದ್ರು. ಜಾರ್ಡನ್ ಡಸಂಟ್ ಹ್ಯಾವ್ ಬೌಂಡ್ರಿ ವಿತ್ ಮೆಡಿಟರೇನಿಯನ್ ಸಿ. ಇನ್ನೊಂದು ಸತಿ ಟರ್ಕಿ, ಸಿರಿಯಾ, ಲೆಬನನ್, ಇರಾಕ್ ಅಂತ ಕೊಟ್ಟಿದ್ರು. ಇರಾಕ್ ಆಲ್ಸೋ ಡಸಂಟ್ ಹ್ಯಾವ್ ಬಾರ್ಡರ್ ವಿತ್
Mediterranean Sea. Fine. So this is very very important for us. Fine. So guys, ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಎಲ್ಲ ಸಬ್ಜೆಕ್ಟ್ಸು ಕೇಳಬೇಕು ಅಂತ ಇದ್ದರೆ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ UPSCಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಅಂದಾಗ ದಯವಿಟ್ಟು ನಾವು ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಹೈದರಾಬಾದಲ್ಲಿ ಸುಮಾರು ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಬಂದು ಪಾಠ ಕೇಳಿ ಹೋಗ್ತಾರೆ. ಕ್ಲಾಸಸ್ ಎಲ್ಲ ಇಂಗ್ಲೀಷಲ್ಲೇ ನಡೆಯುತ್ತೆ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತ ಅಂದರೆ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನಾನು ಹೈದರಾಬಾದಲ್ಲೇ ಇದ್ದು ನಿಮಗೆ ಸಪೋರ್ಟನ್ನು ಕೊಡ್ತೀನಿ. ಫೈನ್ ಗೈಸ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಎಲ್ಲ ಡೀಟೇಲ್ಸು ಕೆಳಗೆ ಇದೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದೀಸ್ ಥಿಂಗ್ಸ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಅಸ್. ಥ್ಯಾಂಕ್ ಯು ಗೈಸ್. This video is brought to you by AKSIAS.